ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೆ, ಸೊ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ರೆಡಿ ಮಾಡೋಕ್ಕೆ ನಾನು ಆಲ್ರೆಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ನಿನ್ನೆ ಬ್ಲಾಗಲ್ಲಿ ನೀವು ಆಲ್ರೆಡಿ ನೋಡಿದಿರಾ, ಲಾಸ್ಟ್ ಬ್ಲಾಗಲ್ಲಿ ಹೆಂಗೆಲ್ಲ ಕ್ಲೀನ್ ಮಾಡಿದ್ವಿ ಅಂತ. ಸೊ ಇವಾಗ ದೇವರಿಗೆ ಸೀರೆ ಉಡ್ಸೋದಕ್ಕೆ ಅದೆಲ್ಲ ರೆಡಿ ಮಾಡಬೇಕು. ನಾನು ನಿಮಗೆ ಆದಷ್ಟು ತೋರಿಸ್ಕೊಂಡು ಹೋಗ್ತೀನಿ ಹೇಗೆಲ್ಲ ರೆಡಿ ಮಾಡ್ತೀವಿ, ಹೇಗೆಲ್ಲ ಪೂಜೆ ಮಾಡ್ತೀವಿ ಅಂತ. ಫ್ರೆಂಡ್ಸ್, ಇವಾಗ ಸೀರೆ ರೆಡಿ ಮಾಡ್ತಾ ಇದ್ದೀವಿ. ಇದು ಸೀರೆ ನಮ್ದು ಇದರಲ್ಲೇ ತಗೊಂಡಿದ್ದು. ಸೊ ಹೋಗಿ ನಮ್ಮ ಪೇಜ್ ಚೆಕ್ ಮಾಡಿ, ಎಡಿಟ್ ಪೇಜಲ್ಲಿ. ಸೊ ಅಲ್ಲೇ ತಗೊಂಡಿದ್ದು. ಸೊ ಸ್ಯಾರಿನ ಅಮ್ಮ ನಾನು ಇಬ್ಬರು ಸೇರಿಕೊಂಡು ಹಾಕ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ, ನಾವು ಮದುವೆಗಿಂತ ಮುಂಚೆ ನಮ್ಮ ಮನೇಲೂ ಕೂಡ ಮಾಡ್ತಾ ಇದ್ವಿ. ಸೊ ಅಲ್ಲೂ ಹೀಗೆ ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು, ಯಾವ ಸ್ಯಾರಿ ತೊಗೊಳೋದು, ದೇವರಿಗೆ ಯಾವ ರೀತಿ ಅಲಂಕಾರ ಮಾಡೋದು, ಸೊ ಈ ರೀತಿ ಎಲ್ಲ ಯಾವಾಗಲೂ ಇರೋದು. ಸೊ ಇವಾಗ ಅಮ್ಮ ಅಲ್ಲಿ ಮಾಡ್ತಿಲ್ಲ, ಅದಕ್ಕೆ ಇಲ್ಲೇ ಬರ್ತಾರೆ. ಸೊ ಇಬ್ಬರು ಸೇರಿಕೊಂಡು ಸ್ಯಾರಿ ಕೂಡ ಹಾಕಿದ್ವಿ. ಏನು ಗೊತ್ತಾ, ನಮಗೆ ಸ್ಯಾರಿ ಹಾಕ್ಕೊಳ್ಳೋದು ಬೇರೆ ಥರ, ಬಟ್ ದೇವರಿಗೆ ಉಡಿಸ್ಬೇಕಾದ್ರೆ ಯಾಕೆಂದರೆ ಅದು ಫೋಲ್ಡ್ ಮಾಡಿ ಉಡಿಸ್ತೀವಿ. ಯಾಕೆಂದರೆ ಚಿಕ್ಕದಾಗಿರುತ್ತಲ್ವ, ಅದಕ್ಕೆ ಅದು ಸ್ವಲ್ಪ ಕಷ್ಟ. ನಾನು ಹಿಡಿದು ಅಮ್ಮ ಆ ಕಡೆಯಿಂದ ಹಾಕೊಂಬರ್ತಾಯಿದ್ರು, ನಾನು ಇಟ್ಕೊಂಡಿದ್ದೆ. ಆಮೇಲೆ ಹೋಗಿ ಅಲಂಕಾರ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿದ್ವಿ. ಸೊ ನಾನು ಕೆಳಗಡೆ ಏನಕ್ಕೆ ದೇವ್ರು ಕೂಡ್ಸಲ್ಲ, ದೇವ್ರ ಮನೇಲೆ ಕೂಡ್ಸೋದು ಅಂದರೆ ಜಿಯಾನ್ ಇರ್ತಾನೆ, ತುಂಬ ಹುಷಾರಾಗಿರಬೇಕು, ಅವನಿಗಿನ್ನ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಸೊ ನಾನು ಯಾವಾಗಲೂ ಬಾಕ್ಸ್ ಮತ್ತು ಈ ಥರ ಬೆಂದಿಗೆ ಎರಡೂ ಯೂಸ್ ಮಾಡಿ ಸ್ಯಾರಿ ಹಾಕ್ತೀವಿ. ಯಾಕೆಂದರೆ ಅವಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಕ್ಕಿ ಹಾಕಿರ್ತೀವಿ ನಾವು ಅದಕ್ಕೆ, ಮತ್ತು ಬೆಂದಿಗೆಯಲ್ಲಿ ನೀರು ತುಂಬಿಸಿರ್ತೀವಿ. ಯಾಕೆಂದರೆ ಅದನ್ನು ಕಲಶ ಥರ ಯೂಸ್ ಮಾಡೋದು, ಅದಕ್ಕೆ ನಾವು ತಾಮ್ರದ ಯೂಸ್ ಮಾಡ್ತೀವಿ. ಏನಂದರೆ ತಾಮ್ರ ಯೂಸ್ ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಯಾರೋ ಹೇಳಿರೋದು ಕೇಳಿದ್ದೀನಿ, ಅದಕ್ಕೆ ಅದನ್ನು ತೊಗೊತೀನಿ ನಾನು. ಸೊ ಬೆಳ್ಳಿದು ಚಿಕ್ಕದು ಚೊಂಬದ ಅದರಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಇದಾದರೆ ನೀಟಾಗಿ ಬರುತ್ತೆ, ಅದಕ್ಕೆ. ಸೊ ಅಮ್ಮ ನಾನಿಬ್ಬರು ಸೇರ್ಕೊಂಡು ಹಾಕಿದ್ವಿ. ಅದಕ್ಕೆ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಪೂರ್ತಿ, ಯಾಕೆಂದರೆ ನಾವಿಬ್ಬರು ಹಾಕ್ತಾಯಿದ್ವಿ. ಅಲ್ಲಿ ಕ್ಯಾಮ್ರಾ ಇಡೋಕ್ಕೆ ಟ್ರೈ ಮಾಡಿದೆ, ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ, ಅದಕ್ಕೆ. ಅದಾದಮೇಲೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಯಾವ್ಯಾವ ಥರ ಜ್ಯುವೆಲ್ರಿ ಹಾಕಬೇಕು ಅಂತ ಫಸ್ಟು ಥಿಂಕ್ ಮಾಡಿದೆ. ಆಮೇಲೆ ಓಕೆ, ಈ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಂದು ನಾನು ಜ್ಯುವೆಲ್ರಿ ಎಲ್ಲ ಹಾಕಿ ರೆಡಿ ಮಾಡಿದೆ. ಸೊ ಫೈನಲಿ ನೋಡಿ, ಈ ಥರ ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಅದಾದಮೇಲೆ ಕುತ್ಕೊಂಡು ನಾನು ಅಮ್ಮ ಬೇರೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ. ದೀಪ ಆಗಿರ್ಬೋದು, ಮತ್ತು ಅದ್ರ ಮುಂದೆ ಇಡೋದಕ್ಕೆ ಫ್ರೂಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು. ಜೇನು ಕೂಡ ಅಲ್ಲೇ ಬಂದು ಕುತ್ಕೊಂಡಿದ್ದ ನಮ್ಮ ಜೊತೆ. ಸೊ ನೋಡಿ, ಎಲ್ಲ ರೆಡಿ ಮಾಡಿದ್ದಾಯಿತು. ಫ್ರೆಂಡ್ಸ್, ಸೊ ರೆಡಿ ಆಗಾಯ್ತು. ನೋಡಿದೆ ಸ್ಯಾರಿ, ನಾನು ಪೂಜೆ ಹಾಕೊಂಡಿದ್ದಲ್ಲ ಸ್ಯಾರಿ, ನೀವು ನೋಡಿರ್ತೀರ ತುಂಬ ಜನ. ಸೊ ಅದನ್ನೇ ಹಾಕೊಂಡಿದ್ದೀನಿ, ಮೈಸೂರು ಸಿಲ್ಕ್ ಸ್ಯಾರಿ. ಮತ್ತು ಸಿಂಪಲ್ಲಾಗಿ ಜ್ಯುವೆಲ್ರೀಸ್ ಹಾಕೊಂಡಿದ್ದೀನಿ. ಇವಾಗ ದೇವರು ಎಲ್ಲ ಕೂಡ ರೆಡಿಯಾಗಿದೆ, ಪೂಜೆ ಒಂದು ಮಾಡಬೇಕು ಇವಾಗ. ಸೊ ಅಮ್ಮ ಅಪ್ಪ ಎಲ್ಲ ಬಂದ್ಮೇಲೆ ಇವಾಗ ದೀಪ ಹಚ್ಚಿ ಪೂಜೆ ಮಾಡಿ, ಆಮೇಲೆ ಅಡುಗೆಗೂ ಎಲ್ಲ ನಾನು ಸೀರೆ ಹಾಕೊಳ್ಳೋದು ಮುಂಚೆ ಅದು ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಹೋಗಿ ಇನ್ನೊಂದು ಸ್ವಲ್ಪ ಅಡುಗೆ ಇರುತ್ತೆ, ಮಾಡಿಬಿಟ್ಟು ಊಟ ಮಾಡೋದು. ಬೆಳಗ್ಗೆಯಿಂದ ಇನ್ನೂ ತಿಂದಿಲ್ಲ, ಸೊ ಹೋಗಿ ತಿನ್ನಬೇಕು. ಲೈಟಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದಿದ್ದೆ. ಸೊ ಸ್ನಾನ ಮಾಡಿದ ತಕ್ಷಣ ಸ್ಯಾರಿ ಹಾಕ್ಕೊಂಡಿಲ್ಲ ನಾನು, ಎಲ್ಲ ರೆಡಿ ಮಾಡಬೇಕಿತ್ತಲ್ಲ, ಅದಕ್ಕೆ. ಯಾಕೆಂದರೆ ಮೇಲ್ಗಡೆ ಹತ್ತಿ ಇಳಿಯೋದು ತುಂಬ ಇತ್ತು, ಅಮ್ಮಂಗೆ ಹತ್ತಿ ಇಳಿಯೋಕ್ಕಾಗಲ್ಲ. ಅಮ್ಮ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಸೊ ಹತ್ತೋದು ಇಳಿಯೋದೆಲ್ಲ ನಾನೇ ಮಾಡಬೇಕು. ಡೋರ ಬಂದಾಗ ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು, ಬಟ್ ಈ ಸರಿ ಅವಳು ಕೂಡ ಬಂದಿರಲಿಲ್ಲ. ಸೊ ನಾನೇ ಏನೇ ಇದ್ದರೂ ಕೆಳಗಡೆ ಬಂದು ತೊಗೊಂಬರೋದು, ಮೇಲ್ಗಡೆ ಅದು ಮಾಡ್ತಾಯಿದ್ದೆ. ಯಾಕೆಂದರೆ ನಮ್ಮದು ದೇವ್ರ ಮನೆ ಫಸ್ಟ್ ಫ್ಲೋರಲ್ಲೇ ಮಾಡಿಸ್ಬೇಕಿತ್ತು. ನಮಗೆ ವಾಸ್ತು ಪ್ರಕಾರ ಅಲ್ಲೇ ಸಿಕ್ಕಿದ್ದು ಫಸ್ಟ್ ಫ್ಲೋರಲ್ಲಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಅಷ್ಟು ವಾಸ್ತು ನಮಗೆ ಸರಿಯಾಗಿ ಸಿಕ್ಕಲಿಲ್ಲ ಮಾಡಿಸೋದಕ್ಕೆ, ಅದಕ್ಕೆ ನಾವು ಫಸ್ಟ್ ಫ್ಲೋರಲ್ಲೇ ಮಾಡ್ಕೊಂಡ್ವಿ. ಮತ್ತು ಅದು ದೇವ ಮೂಲೆ ಕರೆಕ್ಟಾಗಿತ್ತು, ಅದಕ್ಕೆ. ಸೊ ಜಿಯನ್ ಕೂಡ ಪೂಜೆ ಮಾಡ್ತಿದ್ದಾನೆ, ನೋಡ್ಬೋದು. ಅವನಿಗೂ ಪೂಜೆ ಮಾಡೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ, ಹಬ್ಬಗಳು ಇದೆಲ್ಲ. ಸೊ
ಆಮೇಲೆ ಬಂದು ನಾನು ಕುಕ್ಕಿಂಗು ಕೂಡ ರೆಡಿ ಮಾಡ್ತಾಯಿದ್ದೆ. ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಕುಕ್ ಮಾಡ್ತಿದ್ವಿ. ಅಮ್ಮ ಒಂದು ತರಕಾರಿ ಗೊಜ್ಜು ಆ ರೀತಿ ಮಾಡ್ತಿದ್ರು, ನಾನು ಪಾಯಸ ಆಗಿರ್ಬೋದು ಮತ್ತು ವಡೆ ಆಗಿರ್ಬೋದು ಮತ್ತು ಪುಳಿಯೋಗರೆ ಇದೆಲ್ಲ ನಾನು ಮಾಡ್ಕೊತೀನಿ ಅಂತ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಾಗಲೇ ಜಿಯನ್ನು ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದ, ಬೇಗ ಬೇಗ ಟಕ 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 ಅಂತ ಮಾಡ್ತಾಯಿದ್ವಿ ಅಡುಗೆನೂ. ಸೊ ಸ್ಯಾರಿ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹೇಳಿ. ಇದು ಬಂದು ನಾನು ಆವಾಗಲೇ ತೊಗೊಂಡಿದ್ದು ಓಲ್ಡ್ ಸ್ಯಾರಿ ಅಂತ ಹೇಳ್ಬೋದು, ನೀವು ನೋಡಿರ್ತೀರ. ಸೊ KSIC ಇದು ನಿಮಗೆ ಇದೇ ಥರ ಅಂದರೆ ಸೇಮ್ ಕಲರ್ ಕಾಂಬಿನೇಷನಲ್ಲಿ ನಮ್ಮ ಹತ್ರನೂ ಕೂಡ ಒಂದು ಡಿಸೈನ್ ತಂದಿದ್ದೀವಿ. ನಿಮ್ಗೇನಾದರೂ ಬೇಕಾದರೆ ಎಡಿಟ್ ಪೇಜಲ್ಲಿ DM ಮಾಡಿ, ಅಥವಾ ಸೊ ಫೋನ್ ನಂಬರ್ ಹಾಕಿರ್ತೀನಿ ಇಲ್ಲಿ, ಅದ್ರ ಮೂಲಕ ನೀವು ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ನಮ್ಮ ಹತ್ರ ಯಾವ್ದ್ಯಾವ್ದು ಡಿಸೈನ್ಸ್ ಇದೆ ಬೇರೆ ಬೇರೆ ಸ್ಯಾರಿದು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಪ್ಪಂಗೆ ನಾನು ಮಾಡೋ ಮಸಾಲ ವಡೆ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಅವರು ಬಂದಾಗ ಮಾಡಿಕೊಡ್ತಾ ಇರ್ತೀನಿ. ಈ ಸರಿ ಹಬ್ಬಕ್ಕೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಮಾಡಬಾರ್ದು ಅಂದ್ಕೊಂಡಿದ್ದೆ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ರೆಡಿ ಮಾಡಿದೆ. ಅಪ್ಪಂಗೆ ಇಷ್ಟ ಆಗುತ್ತೆ. ಅಮ್ಮ ಅಷ್ಟೊಂದು ಮಾಡಲ್ಲ ಅಲ್ಲಿ ಮದ್ದೂರಲ್ಲಿ ಅವರು. ಸೊ ನಾನು ಎಲ್ಲ ಫೆಸ್ಟಿವಲ್ಗೂ ಮಾಡ್ತಿರ್ತೀನಿ ಅದಕ್ಕೆ. ಆಮೇಲೆ ನಂದು ಹೇರ್ ಬಗ್ಗೆ ತುಂಬ ಕೇಳ್ತಿರ್ತೀರಾ, ರಮ್ಯಾ ಗ್ರೋ ಆಗಿದೆ, ಏನು ಸ್ಪೆಷಲಾಗಿ ಏನಾದರೂ ಫಾಲೋ ಮಾಡ್ತಿದ್ದೀರಾ ಏನು ಅಂತ. ಆ ರೀತಿ ಎಲ್ಲ ಸ್ಪೆಷಲಾಗಿ ಏನು ಫಾಲೋ ಮಾಡ್ತಿಲ್ಲ, ನಿಮಗೆಲ್ಲ ಏನು ತೋರಿಸ್ತೀನಿ ಹೇರ್ ಕೇರು ಅದನ್ನೇ ನಾನು ಫಾಲೋ ಮಾಡೋದು, ಸ್ಪೆಷಲಾಗಿ ಅಂತೆಲ್ಲ ಏನಿಲ್ಲ. ಬಟ್ ಈಗ ಚೆನ್ನಾಗಿ ಊಟ ಮಾಡ್ತಿದ್ದೀನಿ, ಸೊ ಮೇ ಬಿ ಅದರಿಂದ ಇರ್ಬೋದು. ಯಾವುದೇ ಡಯಟು ಈ ಥರದ್ದೆಲ್ಲ ಏನು ಕಮ್ಮಿನೇ ನಾನು ಮಾಡ್ತಿರೋದು. ಇವಾಗ ತುಂಬ ಚೆನ್ನಾಗಿ ಊಟ ಮಾಡ್ತೀನಿ. ಸೊ ಆಮೇಲೆ ಜಿಯನ್ನಿಗೆ ಬಡಿಸ್ತಾ ಇದ್ದೆ, ಜಿಯನ್ಗೆ ಚಂದುಗೆ ಅಪ್ಪ ಅಮ್ಮಂಗೂ ಬಡಿಸ್ಕೊಟ್ಟೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ. ನನಗೆ ಹಬ್ಬದಲ್ಲಿ ಬಾಳೆ ಎಲೆ ಊಟ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಅದಾದಮೇಲೆ ನಾನು ಅಮ್ಮ ಇಬ್ಬರು ಸೇರಿಕೊಂಡು ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಸೊ ಚಂದಕ್ಕೆ ಪಾಪ ಇವತ್ತು ಫ್ರೈಡೇನೂ ಕೂಡ ಆಫೀಸ್ ಇತ್ತು, ಅವ್ರಿಗೇನು ರಜಾ ಇರಲಿಲ್ಲ. ಸೊ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ದೆ, ಎಲ್ಲ ಅಂದರೆ ಅರಿಶಿನ ಕುಂಕುಮ ಜೊತೆಗೆ ಏನಾದರೂ ಕೊಡೋಣ ಅಂದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಬ್ಯಾಗ್ಸು ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದೆ. ಸೊ ಆಮೇಲೆ ಮನೆಗೆ ಈವ್ನಿಂಗ್ ಹಂಗೆ ಎಲ್ಲರಿಗೂ ಕುಂಕುಮಕ್ಕೆ ಹೇಳಿದೆ, ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಬ್ಬೊಬ್ಬರೇ. ಸೊ ನಮ್ಮ ಸೊಸೈಟಿಲಿ ಅಷ್ಟೇ, ಏನೇ ಆದರೂ ಎಲ್ಲರೂ ಮನೆಗೂ ಇನ್ವೈಟ್ ಮಾಡ್ತಾರೆ. ಅದೊಂಥರ ತುಂಬ ಚೆನ್ನಾಗಿದೆ ಇವಾಗ ಅಂತ ಹೇಳ್ಬೋದು. ಎಲ್ಲರೂ ಬರ್ತಾರೆ, ಏನೇ ಸಣ್ಣದಾದ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಕುಂಕುಮಕ್ಕೆ ಬಂದರು. ಆಮೇಲೆ ಜಿಯನ್ಗೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅವಾಗ ಮುಗಿಸ್ಕೊಂಡು ಬಂದಿದ್ದ. ಅವ್ನ ಫ್ರೆಂಡ್ ಕೂಡ ಬಂದಿದ್ದ, ಜಿಯನ್ ಫ್ರೆಂಡ್ ಕೂಡ ಸ್ಕೂಲ್ ಫ್ರೆಂಡು, ಅವ್ರ ಅಮ್ಮಗೂ ಇನ್ವೈಟ್ ಮಾಡಿದೆ. Say hi to Bye. Jian, bye. Jian, bye ಕಣೋ. you say bye. Bye dear. Jian, bye. Bye baby. Chandan bye. Anji bye. 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 Make a bigger one, okay? ಹಾರ್ವಿಕ್ ಕೂಡ ಬಂದ ಅಷ್ಟರಲ್ಲಿ ಜಿಯಾನ್, ಹಾರ್ವಿಕ್ ಮತ್ತು ಜಿಯಾನ್ ಫ್ರೆಂಡ್ 3 ಜನ ಆಟ ಆಡ್ತಿದ್ರು, ಕುಂಕುಮಕ್ಕೆ ಬರ್ತಾನೆ ಇದ್ದರು. ಸೊ ಅವ್ರು ಆಟ ಆಡೋದು ನೋಡೋದು ಕೂಡ ತುಂಬ ಚೆನ್ನಾಗಿತ್ತು. 3 ಜನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಪುಟ್ಟ ಕೂಡ ಆಡ್ಕೊಂಡು ಆಟ ಆಡ್ತಿದ್ರು. ಜಿಯನ್ ಫ್ರೆಂಡ್ಸ್ ಇದ್ಬಿಟ್ರೆ ಬೇರೆ ಯಾರನ್ನೂ ಕೇರ್ ಮಾಡೋದಿಲ್ಲ. ಅವನ ಪಾಡಿಗೆ ಅವನು ಆಟ ಆಡ್ಕೊಂಡು ಇದ್ಬಿಡ್ತಾನೆ ಫ್ರೆಂಡ್ಸ್ ಜೊತೆ. ಸೊ ಎಲ್ಲರೂ ಅಲ್ಲಿ ಕರಿತಿದ್ರು, ಬಟ್ ಆದರೂ ಅವನು ಇದು ಮಾಡ್ತಿರಲಿಲ್ಲ. ಅಷ್ಟರಲ್ಲಿ ಫ್ರೆಂಡ್ಸ್ ಹೋದರು. ಆಮೇಲೆ ಇವಾಗ ಸ್ವಲ್ಪ ನೋಡಿ ಫ್ರೀಯಾಗಿ ನಿಂತ್ಕೊಂಡಿದ್ದಾನೆ. ಮತ್ತು ಅಂದರೆ ಫ್ರೆಂಡ್ಸ್ ಎಲ್ಲರೂ ಗ್ರೂಪಲ್ಲೇ ಬರೋದು ಇಲ್ಲಿ ನಮ್ಮ ಕುಂಕುಮಕ್ಕೆ. ಸೊ ಎಲ್ಲರೂ ನೆಕ್ಸ್ಟ್ ಬಂದರು ಗ್ರೂಪಲ್ಲಿ. ಎಷ್ಟೋ ಜನ ಕೇಳ್ತಿರ್ತೀರಾ, ರಮ್ಯಾ ಹೆಂಗೆ ಫ್ರೆಂಡ್ಸ್ ಮಾಡ್ಕೊಂಡ್ರಿ ಏನು ಅಂತ. ಗೊತ್ತಿಲ್ಲ ಫ್ರೆಂಡ್ಸ್ ಹೆಂಗೆ ಅಂತ. ಸೊ ಹಾಗೆ ಆಗಿಬಿಡುತ್ತೆ ಫ್ರೆಂಡ್ಶಿಪ್ಪು. ಅದಕ್ಕೊಂದು ಏನಂತೆ, ಅದಕ್ಕೇನಂದರೆ ನಾನು ಏಜ್ ಇರಲ್ಲ ಏನಿರಲ್ಲ. ಸೊ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಷ್ಟೇ. ಎಲ್ಲರೂ ತುಂಬ ಚೆನ್ನಾಗಿ ಇರ್ತಾರೆ. ಎಲ್ಲರೂ ಮಾತಾಡಿಕೊಂಡು ಎಲ್ಲೇ ಸಿಕ್ಕಿದ್ರು ಹೊರಗಡೆ ನಿಂತ್ಕೊಂಡು ಮಾತಾಡ್ತೀವಿ, ಜುಂಬಾ ಕ್ಲಾಸ್ಗೆ ಹೋಗ್ತೀವಿ, ಬೇರೆ ಬೇರೆ ಫಂಕ್ಷನು ಅದು ಇದು ಮಾಡ್ತಾನೇ ಇರ್ತೀವಿ.
ಫ್ರೆಂಡ್ಸ್, ಸೊ ನೋಡಿದ್ರಲ್ವಾ ಹಿಂಗಿತ್ತು ಇವತ್ತಿನ ಹಬ್ಬ. ಬೆಳಿಗ್ಗೆಯಿಂದ ಓಡಾಡಿ ಆ ಕೆಲಸ ಈ ಕೆಲಸ ಎಲ್ಲ ಮಾಡಿ ಫುಲ್ ಹೆಂಗೆ ಆಗಿದ್ದೀನಿ ಅಂದರೆ ಇವಾಗ ಜಸ್ಟ್ ನಾನು ತಲೆ ಕೊಟ್ಟರೆ ಸಾಕು ಮಲಗ್ಬಿಡ್ತೀನಿ. ಅಷ್ಟು ಆಗ್ತಾಯಿದೆ, ನನಗೆ ಆಗ್ತಾಯಿಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಇದು ಮುಖ ಎಲ್ಲ ಕ್ಲೀನ್ ಮಾಡಿಕೊಂಡು ವೈಪ್ಸ್ ಹುಡುಕ್ತಾ ಇದ್ದೀನಿ. ಅವಾಗಿಂದ ಮೇಕಪ್ ರಿಮೂವಲ್ ವೈಪ್ಸು ಖಾಲಿ ಆಗಿದೆ ಅನ್ಸುತ್ತೆ, ಸಿಗ್ತಿಲ್ಲ. ಏನು ಮಾಡೋದು, ಒಂದೊಂದ್ಸರಿ ಕೈಗೆ ಏನು ಸಿಕ್ಕಲ್ಲ. ಇದ್ಯಾವುದೋ ಸ್ನಿಕರ್ ವೈಪ್ಸ್ ಅಂತಂದು ಇದ್ರಲ್ಲಿ ಇಟ್ಟಿದ್ದೀನಿ ನೋಡಿ, ಇದು ಸಿಗ್ತಾ ಇದೆ. ನನಗೆ ಫೇವ್ರೆಟ್ ಇದು ಮಿಸೆಲರ್ ವಾಟರಲ್ಲಿ ಬಯೋಡರ್ಮಾ ಅದು. ಸೊ ಇದರಲ್ಲೇ ತೆಗೆದ್ಬಿಡ್ತೀನಿ ಇವತ್ತು. ಮುಖ ಎಲ್ಲ ತೊಳ್ಕೊಂಡು ಬಂದು ಮಲ್ಕೊಂಡ್ರೆ ಸಾಕಾಗಿದೆ. ಎಷ್ಟು ಅಂದರೆ ಬೆಳಗ್ಗೆ ನಾನು ಬೇಗ ಅಂದರೆ ತುಂಬ ಬೇಗ ಏನು ಹೇಳಲಿಲ್ಲ, 6 ಹಂಗೆಲ್ಲ ಎದ್ದೆ. 6 ಹಂಗೆ ಎದ್ದು ಸ್ಟಾರ್ಟ್ ಮಾಡಿದೆ ಆಯಿತಾ ಕೆಲಸ. ಇವಾಗ ಜಸ್ಟ್ ಆಲ್ಮೋಸ್ಟ್ 11:20 ಆಗಿದೆ. ಇವಾಗೆಲ್ಲ ಮುಗಿಸಿ ಅಂದರೆ ದೇವ್ರಿಗೆಲ್ಲ ದೃಷ್ಟಿ ಎಲ್ಲ ತೆಗ್ದಿದ್ದಾಯಿತು. ಅಂದರೆ ಕೆಂಪುದು ನೀರು ಮಾಡಿ ದೃಷ್ಟಿ ತೆಗೆದು, ಅಂದರೆ ನಾಳೆ ಹುಣ್ಮೆ ಇರೋದ್ರಿಂದ ಇವತ್ತೇ ಸ್ವಲ್ಪ ಕಲಶ ಎಲ್ಲ ಅಲ್ಲಾಡಿಸಿ ಇಟ್ಟು ಎಲ್ಲ ಮಾಡಿದ್ದಾಯಿತು. ಯಾಕೆಂದರೆ ಇಲ್ಲಾಂದರೆ ನಾಳೆ ರಿಮೂವ್ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಅಲ್ಲಾಡಿಸಿಲ್ಲ ಅಂದರೆ. ಅದಕ್ಕೆಲ್ಲ ಅಲ್ಲಾಡಿಸಿ ಎಲ್ಲ ಮಾಡಿ ಅಮ್ಮ ಎಲ್ಲ ಮಲ್ಕೊಂಡ್ರು. ಪಾಪ ಅವರು ಟಯರ್ಡ್ ಆಗಿದ್ರು, ಅಮ್ಮನೂ ಮಲ್ಕೊಂಡ್ರು. ಬಟ್ ನನಗೆ ಫುಲ್ ಮೇಲಿಂದ ಇಳಿದು ಕೆಳಗೆ ಇಳಿದು ಯಾರು ಬರ್ತಾರೆ ಕರ್ಕೊಂಡು ಬರೋದು, ಮೇಲೆ ತೋರಿಸೋದು ಹೋಗೋದು, ಮತ್ತು ಅವರು ಮನೆಗೆ ಕರೆದಾಗ ಅವ್ರ ಮನೆಗೆ ಹೋಗೋದು. ಸೊ ಇದರಲ್ಲೇ ಫುಲ್ ಕಾಲು ಕೈ ಎಲ್ಲ ನೋವು ಬಂದು. ಸೊ ಆಮೇಲೆ ಚಂದು ಈಗ ಜಿಯಾನು ಕೂತ್ಕೊಂಡು ಏನೋ ಟಿ ವಿ ನೋಡ್ತಾ ಇದ್ದಾರೆ. ನಾನು ನೋಡ್ತಿದ್ದೆ, ಬಟ್ ನನ್ನ ಕೆಲ ಆಗಲಿಲ್ಲ, ಬಂದುಬಿಟ್ಟೆ. ಚಂದು ಆಗ್ತಾಯಿಲ್ಲ, ಮಲ್ಕೋತೀನಿ ನಾನು ಅಂತ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಇನ್ನು ಬ್ಯಾಂಗಲ್ಸ್ ಎಲ್ಲ ಇಲ್ಲೇ ಇದೆ. ಸೊ ಇದೆಲ್ಲ ಎತ್ತಿಡಬೇಕು. ನಾಳೆ ಮತ್ತೆ ದೇವರೆಲ್ಲ ತೆಗಿತೀವಿ, ಅದೆಲ್ಲ ಇದೆ. ಸೊ ಫ್ರೆಂಡ್ಸ್, ಹಬ್ಬ ಎಲ್ಲ ಮುಗೀತು. ಸ್ಯಾರಿ ಎಲ್ಲ ಎತ್ತಿಡ್ಬೇಕಲ್ವ, ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದೆ ಇವಾಗ. ಸೊ ಏನಂದರೆ ಇದು ನಾನು ಅವಾಗ KSIC ತೊಗೊಂಡಿದ್ದು. ಸೊ KSIC ಅಂದರೆ ನಿಮಗೆ ಗೊತ್ತು ಪ್ರೈಸ್ ಜಾಸ್ತಿ ಇರುತ್ತೆ. ಬಟ್ ಸೇಮ್ ಡಿಸೈನ್ ನಮ್ಮ ಹತ್ರ ಕ್ರೀಪಲ್ಲಿದೆ, ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿಲಿ. ಸೊ ಸೇಮ್ ಕಲರ್ ಕಾಂಬಿನೇಷನ್ ಕೂಡ. ಸೊ ನಿಮ್ಗೇನಾದರೂ ಬೇಕಾದರೆ ಆರ್ ಎಡಿಟ್ ಪೇಜಲ್ಲಿ ಹೋಗಿ ನೋಡಿ, ಅಥವಾ ಇಲ್ಲಿ ನಂಬರ್ ಹಾಕಿರ್ತೀನಿ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಅವ್ರು ನಿಮಗೆ ಫೋಟೋಸ್ ಎಲ್ಲ ಕಳಿಸ್ತಾರೆ. ಅದರಲ್ಲಿ ಕೂಡ ನೀವು ಚೂಸ್ ಮಾಡ್ಬೋದು. ಸೇಮ್ ಕಲರ್ ಕಾಂಬಿನೇಷನ್ದು. ಅದು ಬಿಟ್ಟು ನಾನು ಲಕ್ಷ್ಮಿಗೆ ಏನು ಉಡ್ಸಿದ್ದೆ, ಅದು ಕೂಡ ನಮ್ಮ ಪೇಜ್ದೆ, ಆವಾಗಲೇ ಹೇಳಿದೆ. ಸೊ ಅದು ಕಲಂಕರಿ ಡಿಸೈನು. ಸೊ ಅದು ಆಲ್ಮೋಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ನಮ್ಮ ಹತ್ರ ಇನ್ನೊಂದು ಡಿಸೈನ್ ಇರಬೇಕು, ಅದು ಕೂಡ ನಿಮಗೆ ಕಳಿಸ್ತಾರೆ. ಸೊ ಎಷ್ಟೊಂದು ಡಿಸೈನ್ಸ್ ಇದೆ ಸೇಮ್ ಪ್ರೈಸ್ ರೇಂಜಲ್ಲಿ, ಹೋಗಿ ನೋಡಿ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಅಲ್ಲಿ ಬೈ ಮಾಡ್ಬೋದು. ಅಂದರೆ ದೇವ್ರದ್ದೆಲ್ಲ ನಾವು ತೆಗ್ದಿದ್ದಾಯಿತು. ನಾನು ಅವಾಗ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನೀಟಾಗೆಲ್ಲ ತೆಗೆದ್ಬಿಟ್ಟು ಅದೆಲ್ಲ ಅರೇಂಜ್ ಮಾಡಿ ಮತ್ತೆಲ್ಲ ಎತ್ತಿಡೋದೆಲ್ಲ ಆಯಿತು. ಸೊ ಅದರಿಂದ ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಯಾಕೆಂದರೆ ಲಾಸ್ಟು ಏನಾಗ್ಬಿಡ್ತು ಅಂದರೆ 2 ಡೇಸಿಂದ ಬ್ಯಾಕ್ ಟು ಬ್ಯಾಕ್ ವರ್ಕ್ ಒಂಥರ ಸುಸ್ತಾಗ್ಬಿಡ್ತು. ಆಮೇಲೆ ಹಬ್ಬದ ದಿನ ಮೇಲತ್ತು ಕೆಳಗಿಡಿ, ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಪೂಜೆ ಎಲ್ಲ ಮಾಡಿ ದೇವ್ರದ್ದೆಲ್ಲ ತೆಗೆದು ಅದೆಲ್ಲ ಅದೇ ಕೆಲಸ ಆಗಿಬಿಡ್ತು. ಅದಕ್ಕೆ ನನಗೆ ಮಾಡೋಕ್ಕಾಗಲಿಲ್ಲ ವ್ಲಾಗು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.